ಹಾಯ್ ಎವ್ರಿವನ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರೂ ಹಬ್ಬ ಹೇಗೆ ಮಾಡಿದ್ರಿ, ನಮ್ಮ ಮನೆಯಲ್ಲಿ ಹಬ್ಬದ ಆಚರಣೆ ಹೇಗಿತ್ತು ಅಂತೇಳಿ ಶೇರ್ ಮಾಡ್ಕೋತಿದ್ದೀನಿ. ಬನ್ನಿ ನೋಡೋಣ. ಹಬ್ಬ ಅಂದರೆ ಹಾಗೆ ಅಲ್ವಾ, ಎಸ್ಪೆಷಲಿ ಹೆಣ್ಮಕ್ಳಿಗೆ ವೆರೈಟಿ ಅಡುಗೆ ಮಾಡೋದು, ಮನೆ ಅಲಂಕಾರ ಮಾಡೋದು ಮತ್ತು ತಮ್ಮನ್ನು ತಾವು ಅಲಂಕಾರ ಮಾಡೋದೇ ಒಂದು ಖುಷಿ ಅಲ್ವಾ. ಸೊ ನಮ್ಮ ಮನೆಯಲ್ಲಿ ಮಕ್ಕಳು ಸಂಖ್ಯೆ ಜಾಸ್ತಿ, ಸೊ ಅವರು ಮೇಂಟೈನ್ ಮಾಡಿ ಅವ್ರನ್ನೆಲ್ಲ ರೆಡಿ ಮಾಡಬೇಕು ಅಂದರೆ ದೊಡ್ಡ ಕೆಲಸ ಹಿಡಿತಾ ಇರುತ್ತೆ. ಸೊ ಹಾಗಾಗಿ ನಾವು ಮೊದಲು ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸೊ ಹೀಗೆ ನಮ್ಮದು ಮನೆ ದೇವ್ರು ತಿರುಪತಿ ತಿಮ್ಮಪ್ಪ ಆಗಿರೋದ್ರಿಂದ ಮನೆ ದೇವ್ರ ಪೂಜೆ ಮಾಡ್ತೀವಿ. ಅದ್ರ ಜೊತೆಗೇ ಹುತ್ತದಿಂದ ಮಣ್ಣು ತೊಗೊಂಡು ಬಂದು ಅದನ್ನು ಮನೆಯಲ್ಲಿಟ್ಟು ಅದಕ್ಕೆ ಮನೆಯಲ್ಲೇ ಸ್ವಲ್ಪ ಹಾಲು ತುಪ್ಪ ಹಾಕಿ ಪೂಜೆ ಮಾಡಿ ಮತ್ತು ಸಾಯಂಕಾಲ ಅದನ್ನು ವಾಪಸ್ ತಗೊಂಡೋಗಿ ಅಲ್ಲೇ ಇಟ್ಟು ಬರ್ತಾರೆ. ಸೊ ಹೀಗೆ ಮನೆಯಲ್ಲಿ ಫಸ್ಟು ಮನೆ ದೇವ್ರ ಪೂಜೆ ಮಾಡ್ತಾರೆ. ಮತ್ತು ಇದನ್ನು ಗಂಡು ಮಕ್ಕಳೇ ಮಾಡಬೇಕು. ಸೊ ಹಾಗಾಗಿ ಪೂಜೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರದ್ದೇ ಇರುತ್ತೆ. ಸೊ ನಮ್ಮದೆಲ್ಲ ಅಡುಗೆ ಮಾಡಿ ಅವ್ರಿಗೆಲ್ಲ ರೆಡಿ ಮಾಡಿಕೊಡ್ಬೇಕಷ್ಟೆ. ಸೊ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲ ಪೂಜೆ ಎಲ್ಲ ಗಂಟೆ ಹಾಕಿದ ಮೇಲೆ ಎಲ್ಲ ಒಬ್ಬೊಬ್ರದ್ದೇ ಸರ್ತಿ ಒಬ್ಬೊಬ್ಬರೇ ಬಂದ್ಬಿಟ್ಟು ಎಲ್ಲರೂ ಊದುಬತ್ತಿ ಹಾಕಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇವ್ರದ್ದೆಲ್ಲ ಮಕ್ಕಳು ಫಸ್ಟ್ ನಾವು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ಬಂದು ಸ್ವಲ್ಪ ಇದು ಮಾಡ್ತಾ ಇರ್ತಾರೆ. ಸೊ ಇವಾಗ ನಾವು ಇಲ್ಲಿಂದ ಸ್ಟ್ರೈಟ್ ತೋಟಕ್ಕೆ ಹೋಗ್ತಾ ಇದ್ದೀವಿ. ತೋಟದಲ್ಲಿ ಪೂಜೆ ಮಾಡ್ಕೊಂಬರೋಕ್ಕೆ. ಸೊ ಇವಾಗ ನಮ್ಮದು ಇವಾಗ ಅಡಿಕೆ ತೋಟ ಇರೋದ್ರಿಂದ ಅಡಿಕೆ ತೋಟದಲ್ಲಿ ಇವಾಗ ಪ್ರತಿ ವರ್ಷದ ಫಸಲು ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಅಡಿಕೆ ಗಿಡಕ್ಕೆ ನಾವು ಸೀರೆ ಉಡಿಸಿ ಅದಕ್ಕೇ ಲಕ್ಷ್ಮಿ ಅಂತೇಳಿ ಅಂತ ಇದು ಮಾಡ್ತಾರೆ ಇವಾಗ. ಸೊ ಹಾಗಾಗಿ ಒಂದು ಅಡಿಕೆ ಗಿಡನ ಅದಕ್ಕೆ ಹೊಸ ಸೀರೆ ಉಡಿಸಿ ಮಡ್ಲಕ್ಕಿ ಇಟ್ಟು ಪೂಜೆ ಮಾಡೋ ಪದ್ಧತಿ ಇದೆ. ಸೊ ನಾವಿವಾಗ ಇದೇ ಒಂದು ಚಪ್ಪರ ಹಾಕಿ ಒಂದು ಅಡಿಕೆ ಗಿಡಕ್ಕೆ ಚಪ್ಪರ ಹಾಕ್ಬಿಟ್ಟು ಅದಕ್ಕೆ ಸೀರೆ ಉಡಿಸಿ ಮಡ್ಲಕ್ಕಿ ಹಾಕಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತೀವಿ. ಮತ್ತು ಅದೇ ಮರದ ಕೆಳಗಡೆ ಒಂದು ನಾಗರ ಕಲ್ಲಿಡ್ತೀವಿ. ಆ ಕಲ್ಲಿಟ್ಟು ಅಲ್ಲೇ ಆ ಕಲ್ಲಿಗೆ ಪೂಜೆ ಮಾಡಿ ಅಲ್ಲೂ ಕೂಡ ಹಾಲು ತುಪ್ಪ ಹಾಕ್ತಾರೆ ಎಲ್ಲರೂ. ಸೊ ಇವಾಗ ಬೋರ್ವೆಲ್ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ರೈತರಿಗೆ ಅದು ಮೇಯ್ನ್, ಅಡಿಕೆ ತೋಟ ಇರೋರಿಗಂತೂ ಬೋರ್ವೆಲ್ ಅಂದರೆ ಇಂಪಾರ್ಟೆಂಟು. ಸೊ ನಾವು ಇವಾಗ ಬೋರ್ವೆಲ್ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬೋರ್ವೆಲ್ಗೂ ಕೂಡ ನಾವು ಯಾವ ರೀತಿ ಗಂಗೆ ಪೂಜೆ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀವೋ ಸೊ ಅದೇ ಥರನೆಲ್ಲ ಪೂಜೆ ಮಾಡಿ ನಾವು ಹೆಣ್ಮಕ್ಳೆಲ್ಲ ಮಡ್ಲು ತುಂಬಿಕೊಂಡು ಬರ್ತೀವಿ. ಸೊ ಇವಾಗ ಮನೇಲಿ ಹಬ್ಬ ಅಂದರೆ ಯಾರಾದರೂ ಒಪ್ಪತ್ತು ಇರಲೇಬೇಕು. ಸೊ ನಮ್ಮ ಅಮ್ಮ ಇದ್ದರು, ಇವಾಗ ಊಟ ಮಾಡಿ ಒಪ್ಪತ್ತು ಮುಗಿಸ್ತಿದ್ದಾರೆ. ಮಕ್ಕಳದೆಲ್ಲ ಖುಷಿ. ಇವಾಗ ಪೂಜೆ ಆಯಿತು, ಸ್ವಲ್ಪ ಫ್ರೀ ಆದರು, ತೋಟದಲ್ಲೆಲ್ಲ ಆಟಾಡ್ಕೊಂಡು ಅವ್ರಿಗೇನೋ ಖುಷಿ. ಈ ನೇಚರಲ್ಲಿ ಇರೋದು ಅಂತಂದ್ರೆ ಖುಷಿ ಅಂತ ಅನಿಸುತ್ತೆ. ತಣ್ಣ ಗಾಳಿ ಬೀಸ್ತಾ ಇರುತ್ತೆ. ಮನೆಗೆ ಹೋಗ್ಬೇಕು ಅಂತ ಮನಸ್ಸೇ ಬರೋದಿಲ್ಲ, ಅಷ್ಟು ಖುಷಿ ಇರುತ್ತೆ. ನಮ್ಮದು ಮನೆ ಪಕ್ಕನೇ ತೋಟ ಇರೋದ್ರಿಂದ ನಮಗೂ ಸ್ವಲ್ಪ ಇದು ಚೆನ್ನಾಗಿರುತ್ತೆ. ಬೇಗ ಪೂಜೆ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗ್ಬೋದು ಅಂತ. ಮುಂಚೆ ಎಲ್ಲ ನಾವು ತೋಟಕ್ಕೆ ಬಂದುಬಿಟ್ಟು ಬೇರೆ ತೋಟಕ್ಕೆ ಹೋಗ್ತಾಯಿದ್ವಿ. ತುಂಬ ದೂರ ಇತ್ತು ಅಂತೇಳಿ ಅಲ್ಲಿಗೆಲ್ಲ ಅಡುಗೆ ತೊಗೊಂಡೋಗಿ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾಯಿದ್ವಿ, ಚೆನ್ನಾಗಿರ್ತಿತ್ತು. ಸೊ ಇವಾಗ ಮನೆ ಹತ್ರನೇ ಇರೋದ್ರಿಂದ ಇಲ್ಲಿ ಏನು ಊಟ ಎಲ್ಲ ಮಾಡಲ್ಲ. ದೇವ್ರ ಪೂಜೆ ಅಷ್ಟೇ ಮುಗಿಸ್ಕೊಂಡು ಮನೆಗೆ ಹೋಗಿ ಅಲ್ಲಿ ಊಟ ಗೀಟ ಎಲ್ಲ ಅಲ್ಲೇ ಮುಗಿಸ್ಕೊತೀವಿ. ಸೊ ಇವಾಗ ಎಲ್ಲರೂ ಬಂದಿರೋರು ಎಲ್ಲರೂ ದೇವ್ರಿಗೆ ಕೈ ಮುಗಿದು ನಮಸ್ಕಾರ ಮುಗಿಸ್ಕೊಂಡ್ರು. ಸೊ ಇವಾಗ ನೆಕ್ಸ್ಟು ಫೈನಲ್ ಇವಾಗ ತೋಟಕ್ಕೆ ಸ್ವಲ್ಪ ಎಡೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನು ತೋಟದ ತುಂಬ ಒಂದು ರೌಂಡ್ ಹಾಕ್ಕೊಂಬರ್ತಾರೆ. ಇದು ಎಚ್ಚಲಿ ಓಲಿಗ ಅಂತೇಳಿ ಹೇಳ್ಕೊತ ಹಾಕಬೇಕು. ಇದ್ರ ಉದ್ದೇಶ ಅಂತಂದರೆ ಈ ವರ್ಷ ಫಸಲು ಇವಾಗ ಸ್ಟಾರ್ಟ್ ಆಗೋದ್ರಿಂದ ಇಳುವರಿ ಚೆನ್ನಾಗಿ ಬರಲಿ, ಚೆನ್ನಾಗಿ ಇದಾಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಪದ್ಧತಿ ಮಾಡಿದ್ದಾರೆ. ಇದು ಒಂದು ರೌಂಡ್ ಪೂರ್ತಿ ಹಾಕ್ಕೊಂಬರ್ತಾರೆ. ಸೊ ಎಲ್ಲ ಮನೆಗೆ ಬಂದುಬಿಟ್ಟು ಫಸ್ಟು ಊಟ ಕೇಳಿ ಹಶ್ವಾಗ್ಬಿಟ್ಟಿತ್ತು. ಹಬ್ಬ ಅಂದರೆ ಯಾರಿಗೂ ಬೆಳಗ್ಗೆಯಿಂದ ಊಟ ಸರಿಯಾಗಿರೋದಿಲ್ಲ. ಸೊ ಊಟ ಬೇಕು ಅಂತೇಳಿ ಮಾಡಿದರು. ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.